ಉದಯಗಿರಿ ಗಲಭೆ ಪ್ರಕರಣದಲ್ಲೂ ರಾಜಕೀಯ ಕೆಸರೆರಚಾಟ ಮುಂದುವರೆದಿದೆ. ಉದಯಗಿರಿ ಗಲಭೆಯಲ್ಲಿ ಪೊಲೀಸರದ್ದೇ ತಪ್ಪು ಅಂತ ಕೆಎನ್ ರಾಜಣ್ಣ ಆರೋಪಿಸ್ತಾ ಇದ್ರೆ ರಾಜಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ. ಈ ಗಲಭೆ ಪ್ರಕರಣದಲ್ಲಿ ಪೊಲೀಸರದ್ದು ಏನು ತಪ್ಪಿಲ್ಲ ಅಂತ ಟಾಂಗ್ ನೀಡಿದ್ದಾರೆ. ನಾನು ಡಿಸಿಎಂ ಆಗಿ ಹೇಳ್ತಿದ್ದೇನೆ, ಪೊಲೀಸರು ಸರಿಯಾಗಿ ಕೆಲಸ ಮಾಡಿದ್ದಾರೆ. ಈ ಗಲಭೆ ವಿಚಾರದಲ್ಲಿ ಪೊಲೀಸರದ್ದು ತಪ್ಪೇನೂ ಇಲ್ಲ. ನಾನು ನಮ್ಮ ಪೊಲೀಸರ ಪರವಾಗಿಯೇ ಇದ್ದೇನೆ. ಗಾಯಗೊಂಡರು ಪೊಲೀಸರು ತಮ್ಮ ಕೆಲಸ ಮಾಡಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಪೊಲೀಸ್ ಇಲಾಖೆಯ ಪರ ಬ್ಯಾಟ್ ಬೀಸಿದ್ದಾರೆ. ಉದಯಗಿರಿಯಲ್ಲಿ ನಡೆದ ಘಟನೆ ಖಂಡಿಸಿದ ಪಿ ರಾಜೀವ್, ಇದನ್ನ ಹಿಂದೂ ಮುಸ್ಲಿಂ ದೃಷ್ಟಿಕೋನದಿಂದ ನೋಡಬಾರದು. ಆಂತರಿಕ ಸುರಕ್ಷತೆ ಯಾವ ಹಂತಕ್ಕೆ ತಲುಪ್ತಾ ಇದೆ ಅಂತ ನೋಡಬೇಕಾಗಿದೆ. ಪೊಲೀಸರಿಗೆ ನೈತಿಕ ಬೆಂಬಲ ಕೊಡಬೇಕು. ರಾಜಕೀಯ ಬಣ್ಣ ಕಟ್ಟಿದ್ರೆ ರಾಷ್ಟ್ರ ವಿರೋಧಿ ಶಕ್ತಿಗಳು ಸೇಫ್ ಆಗ್ತವೆ. ಗೃಹ ಸಚಿವರು ತುಷ್ಟೀಕರಣ ಬಿಡ್ಲಿ ಅಂತ ಆಕ್ರೋಶ ಹೊರಹಾಕಿದರು. ಗೂಂಡಾಗಿರಿ ಕೇಸ್ನಲ್ಲಿ ಮತ್ತೋರ್ವ ಕಾಂಗ್ರೆಸ್ ನಾಯಕನ ಎಡವಟ್ಟು ಆಗಿದೆ. ಪ್ರಕರಣದಲ್ಲಿ ಉದಯಗಿರಿ ಪೊಲೀಸರನ್ನೇ ದೂಷಿಸಿದ್ದ ರಾಜಣ್ಣ ಪರ ಶಾಸಕ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಉದಯಗಿರಿ ಠಾಣೆ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತರೇ ಹೆಚ್ಚಿದ್ದಾರೆ. ಆ ಪೊಲೀಸರ ಠಾಣೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತನ ಇಟ್ಟಿದ್ದಾರೆ. ಪೊಲೀಸರು ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಬೇಕಿತ್ತು. ಪೊಲೀಸರು ಬುದ್ಧಿ ಉಪಯೋಗಿಸಿದ್ದರೆ ಗಲಭೆ ತಪ್ಪಿಸಬಹುದಿತ್ತು. ರಾಜಣ್ಣ ಹೇಳಿಕೆ ಸರಿಯಾಗೇ ಇದೆ. ಸಚಿವ ರಾಜಣ್ಣ ಬಳಿಕ ಶಾಸಕ ಎಚ್.ಸಿ. ಬಾಲಕೃಷ್ಣ ಉಡಾಫೆ ಹೇಳಿಕೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.